ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಕೀರ್ತನೆಗಳಿಂದ ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, ಚಾಪ್ಟರ್ 69, 69ನೇ ಅಧ್ಯಾಯ. ಕೀರ್ತನೆ 69ನೇ ಅಧ್ಯಾಯ ದಾವಿದನ ಕೀರ್ತನೆ. ಇದು ಕೂಡ ಮೆಸ್ಸಿಯನ ಕೀರ್ತನೆ ಅಥವಾ ಕ್ರಿಸ್ತನ ಕೀರ್ತನೆ, ಕ್ರಿಸ್ತನ ಕುರಿತಾದಂಥ ಒಂದು ಕೀರ್ತನೆ. ಈ ಕೀರ್ತನೆ 69ನೇ ಕೀರ್ತನೆ. 68ನೇ ಕೀರ್ತನೆ ಕೂಡ ಅದು ಮೆಸ್ಸಿಯನ ಕೀರ್ತನೆಯಾಗಿತ್ತು, ಅದು ಕೂಡ ದಾವಿದನ ಕೀರ್ತನೆಯಾಗಿತ್ತು. ಈಗ 69ನೇ ಕೀರ್ತನೆ ನಾವು ಬಂದಿದ್ದೇವೆ. ಇದು ಮೆಸ್ಸಿಯನ ಕುರಿತಾದ ಒಂದು ಕೀರ್ತನೆ, ಅಂದರೆ ಯೇಸು ಕ್ರಿಸ್ತನ ಕುರಿತಾದ ಪ್ರವಾದಿಸಲ್ಪಟ್ಟ ಕೀರ್ತನೆ. ಯಾಕಂತೇಳಿದರೆ ಯೇಸು ಕ್ರಿಸ್ತನು ತಾನೇ ಲೂಕನು ಬರೆದ ಸುವಾರ್ತೆಯಲ್ಲಿ ಒಂದು ಮಾತು ಹೇಳಿದ್ದನ್ನು ನಾವು ನೆನಪು ಮಾಡಿಕೊಳ್ಳುವಂಥದ್ದು ಒಳ್ಳೆಯದು. ಯಾಕಂತೇಳಿದರೆ ಕೊನೆಯ ಒಂದು ಅಧ್ಯಾಯ ಲೂಕನು ಬರೆದ ಸುವಾರ್ತೆ ಶಿಷ್ಯರ ಹತ್ರ ಪರಲೋಕಕ್ಕೆ ಏರಿ ಹೋಗುವುದಕ್ಕೆ ಮುಂಚಿತವಾಗಿ ನಮ್ಮ ಕರ್ತನಾದ ಯೇಸು ಲೂಕನು ಬರೆದ ಸುವಾರ್ತೆ 24:44ರಲ್ಲಿ ನಾನು ನಿಮ್ಮ ಸಂಗಡ ಇದ್ದಾಗ ಇದನ್ನೆಲ್ಲ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯ ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥಗಳಲ್ಲಿಯೂ ಕೀರ್ತನೆಗಳಲ್ಲಿ ಬರೆದಿರುವುದೆಲ್ಲ ನೆರವೇರಬೇಕು. ಕೀರ್ತನೆಯಲ್ಲಿ ಏನಂತ ಬರೆದಿದೆ? 68ನೇ ಕೀರ್ತನೆ, 69ನೇ ಕೀರ್ತನೆ, ಇದೆಲ್ಲ ನೆರವೇರಬೇಕು. ಈ 69ನೇ ಕೀರ್ತನೆ 22, ಕೀರ್ತನೆ 35, ಕೀರ್ತನೆ 40 ಮತ್ತು ಕೀರ್ತನೆ 45, ಈ 4 ಕೀರ್ತನೆಗಳಿಗೆ ಸಂಬಂಧಿಸಿದಂಥ ಒಂದು ಕೀರ್ತನೆ. ಕೀರ್ತನೆ 22, ಕೀರ್ತನೆ 35, ಕೀರ್ತನೆ 40, ಕೀರ್ತನೆ 45 ಇವೆಲ್ಲ ಮೆಸ್ಸಿಯನ ಕುರಿತಾದ ಕೀರ್ತನೆಗಳು. ಇಲ್ಲಿ ಕೂಡ 69ನೇ ಕೀರ್ತನೆ ಈ ರೀತಿಯಾಗಿದೆ. ಪ್ರಾರಂಭ ಮಾಡೋಣ, ಬನ್ನಿರಿ. ಕೀರ್ತನೆ 69, ಸಾಮ್ 69:1, ದೇವರೇ ರಕ್ಷಿಸು. ಎರಡೇ ಮಾತು, ದೇವರೇ ರಕ್ಷಿಸು. ಯಾಕೆ? ಪ್ರಾಣಾಪಾಯವಾಗುವಷ್ಟು ಜಲವು ಏರಿ ಬಂದಿದೆ. ಒಂದು ಚಿತ್ರ ಇದು, ಮತ್ತು ಇದು ಮೆಸ್ಸಿಯನ ಕುರಿತಾದ, ಅಂದರೆ ಆತನ ಸಂಕಟದ ಕುರಿತಾದಂಥ ಒಂದು ಕೀರ್ತನೆಯಾಗಿದೆ. ಮೊರೆಯಿಟ್ಟು ಬೇಸತ್ತು ಹೋಗಿದ್ದೇನೆ, ಗಂಟಲು ಒಣಗಿ ಹೋಯಿತು ಅಂತ. ಶಿಲುಬೆಯ ಅನುಭವ ಆತನಿಗೆ ಯಾವ ರೀತಿಯಾಗಿ ಆಯಿತು. ನನ್ನ ದೇವರನ್ನು ನಿರೀಕ್ಷಿಸ್ತಾ ದೃಷ್ಟಿ ಮಂದವಾಯಿತು. ಶಿಲುಬೆಯ ಅನುಭವ ಭೀಕರ ಅನುಭವ, ದೃಷ್ಟಿ ಕೂಡ ಮಂದವಾಯಿತು. 4ನೇ ವಚನ, ನಿಷ್ಕಾರಣ ದ್ವೇಷಿಗಳು, ಕಾರಣನೇ ಇಲ್ಲ. ಏನಾದರೂ ತಪ್ಪು ಮಾಡಿದರೆ ಹೌದು ತಪ್ಪು ಮಾಡಿದರು, ಅನ್ಯಾಯ ಮಾಡಿದರೆ ಅನ್ಯಾಯ ಮಾಡಿದರು, ಆದ ಕಾರಣ ಪ್ರತೀಕಾರ ಅಂತ ಹೇಳ್ಬೋದು. ಆದರೆ ಕರ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಏನು ತಪ್ಪು ಮಾಡಲಿಲ್ಲ, ಅನ್ಯಾಯ ಮಾಡಲಿಲ್ಲ, ನಿಷ್ಕಾರಣ, ಕಾರಣನೇ ಇಲ್ಲ. ಆದರೂ ಕೂಡ ಆತನನ್ನು ದ್ವೇಷಿಸಿದರು, ಆತನ ಮೇಲೆ ತಪ್ಪು ಹೊರಿಸಿದರು, ಶಿಕ್ಷೆ ಕೊಟ್ಟರು, ಕೊರಡೆಗಳಿಂದ ಹೊಡೆದರು, ಮರಣದಂಡನೆಯನ್ನೇ ವಿಧಿಸಿಬಿಟ್ಟರು. ಮನುಷ್ಯನಾಗಿ ಬಂದ ದೇವರನ್ನು ಮನುಷ್ಯರು ನೀಡಿದ ಪ್ರತಿಕ್ರಿಯೆ ಹೀಗಿತ್ತು. ಹೌದು, ನಾನು ಅಪಹರಿಸದಿದ್ದರೂ ನನ್ನಿಂದ ದಂಡ ತೆಗೆದುಕೊಂಡರಲ್ಲ. 4ನೇ ವಚನ, 69 ಕೀರ್ತನೆ 4. ಇದು ಈ ಕೀರ್ತನೆ ಈ ಮೆಸ್ಸಿಯನ ಕೀರ್ತನೆಯಲ್ಲಿ ಕೀರ್ತನೆ ಬರೆದಂಥವರ ಬಗ್ಗೆನೂ ಇರ್ತದೆ ಮತ್ತು ಕ್ರಿಸ್ತನ ಬಗ್ಗೆ ಕೂಡ ಇರ್ತದೆ. ಉದಾಹರಣೆಗೆ 5ನೇ ವಚನ, ದೇವರೇ ನನ್ನ ಮೂರ್ಖತನವು. ಇದು ಕ್ರಿಸ್ತನ ಬಗ್ಗೆ ಅಲ್ಲ, ದಾವಿದನ ಬಗ್ಗೆ. ನನ್ನ ಮೂರ್ಖತನವು ನಿನಗೆ ಗೊತ್ತು,
ನನ್ನ ಅಪರಾಧಗಳು, ಕ್ರಿಸ್ತನ ಬಗ್ಗೆ ಅಲ್ಲ, ದಾವೀದನ ಬಗ್ಗೆ. ನನ್ನ ಅಪರಾಧಗಳು ನಿನಗೆ ಮರೆಯಾಗಿಲ್ಲ. ಹಾಗಾದರೆ ಯಾರೋ ಒಬ್ಬರು ಸುಮಾರು 40 ವರ್ಷಗಳ ಹಿಂದೆ ನನಗೆ ಹೇಳಿದಂಥ ಮಾತು ನೆನಪಿಗೆ ಬರ್ತಾ ಇದೆ. ಈ ಮೆಸ್ಸಿಯನ ಕೀರ್ತನೆ ಹೇಗಿದೆ ಅಂತ ಹೇಳಿದರೆ, ಒಂದು ಕಡೆ ನಿಂತ್ಕೊಂಡು ಒಂದು ಪರ್ವತ ನೋಡಿದರೆ ಪರ್ವತದ ಶಿಖರ ಕಾಣ್ತದೆ. ಆದರೆ ಆ ಪರ್ವತದ ಮುಂದೆ ಇನ್ನೊಂದು ಪರ್ವತದ ಶಿಖರ ಕಾಣಿಸೋದಾದರೆ ಮತ್ತು ಅದು ಎತ್ತರವಾಗಿದೆ ಅಂತ ಇಟ್ಕೊಳ್ಳೋಣ. ಹಾಗಾದರೆ ಒಂದೇ ಪರ್ವತ, ಆದರೆ 2 ಶಿಖರಗಳು. ಒಂದು ಚಿಕ್ಕ ಶಿಖರ, ಇನ್ನೊಂದು ಎತ್ತರವಾದ ಇನ್ನೂ ಸ್ವಲ್ಪ ದೂರದಲ್ಲಿರುವಂಥ ಒಂದು ಶಿಖರ. ಪ್ರವಾದನೆ ಕೂಡ ಹಾಗೆಯೇ. ಚಿಕ್ಕ ಶಿಖರ ಏನಂತ ಹೇಳಿದರೆ ಕೀರ್ತನೆಗಾರನ ಒಂದು ಅನುಭವ. ಉದಾಹರಣೆಗೆ ದಾವೀದನ ಅನುಭವ. ಈ ಕೀರ್ತನೆಯಲ್ಲಿ ದಾವೀದನ ಅನುಭವ ನೆರವೇರಿತು. ಅದೇ ಸಂದರ್ಭದಲ್ಲಿ ಮುಂದೆ ಕ್ರಿಸ್ತನಿಗೆ ಎತ್ತರವಾದ ಶಿಖರದ ದೂರದಲ್ಲಿ ಕಾಣುವಂಥ, ಇನ್ನೂ ಕೆಲವು ವರ್ಷಗಳಾದ ನಂತರ, 2000 ವರ್ಷಗಳಾದ ನಂತರ ಅಥವಾ 1000 ವರ್ಷಗಳಾದ ನಂತರ ಕ್ರಿಸ್ತನಿಗೆ ಇದೇ ಒಂದು ಕಾರ್ಯ ನೆರವೇರ್ತದೆ ಎಂಬುದಾಗಿ 2 ರೀತಿಯ ಪ್ರವಾದನೆಗಳು, ದ್ವಿಪ್ರವಾದನೆ, ಡ್ಯುಯಲ್ ಪ್ರಾಫೆಸಿ ಇಲ್ಲಿ ಕೀರ್ತನೆಗಳಲ್ಲಿ ನೋಡ್ಬೋದು. ಕೀರ್ತನೆ 22, ಕೀರ್ತನೆ 35, ಕೀರ್ತನೆ 40, ಕೀರ್ತನೆ 45, ಕೀರ್ತನೆ 68, ಕೀರ್ತನೆ 69 ಇವೆಲ್ಲವೂ ಕೂಡ ಪ್ರವಾದನೆಯ ಕೀರ್ತನೆಗಳು. ಅಲ್ಪಕಾಲಿಕವಾಗಿ ಸಂಕುಚಿತವಾದ ಪರಿಮಿತಿಗೊಳಗಾದ ಸಮಯದಲ್ಲಿ ನಡೆದಂಥದ್ದು ಮುಂದೆ ನಡೆಯುವಂಥದ್ದು. ಈ ರೀತಿಯಾಗಿ ಯಾರಾದರೂ ಬರೆಯೋದಾದರೆ ಮನುಷ್ಯನಿಗೆ ಆ ರೀತಿಯಾಗಿ ಬರೆಯೋದಕ್ಕೆ ಅಸಾಧ್ಯ. ಇನ್ನೊಂದು ಸರಿ ಹೇಳ್ತೀನಿ, ಅಸಾಧ್ಯ. ಆದರೆ ದೇವರಿಗೆ ಸಾಧ್ಯ. ಆದ ಕಾರಣ ಈ ಪವಿತ್ರ ಗ್ರಂಥವು, ಸತ್ಯವೇದವು ದೇವರ ವಾಕ್ಯ. ಅದಕ್ಕೆ ಇದನ್ನು ನಾವು ಅಧ್ಯಯನ ಮಾಡಬೇಕು. ಪ್ರತಿ ಅಧ್ಯಾಯವನ್ನು ಅಧ್ಯಯನ ಮಾಡಬೇಕು, ತಿಳ್ಕೊಳ್ಬೇಕು, ಅದರಿಂದ ಆಶೀರ್ವಾದ ಹೊಂದ್ಕೊಳ್ಬೇಕು. ನಾವು ದೇವರ ವಾಕ್ಯವನ್ನು ಹೆಚ್ಚಾಗಿ ಅಧ್ಯಯನ ಮಾಡೋದರಿಂದ, ಅಂದರೆ ತೆರೆದ ಮನಸ್ಸಿನಿಂದ, ಸಂದೇಹದಿಂದ ಅಲ್ಲ, ಸಂದೇಹ ಇದ್ದರೂ ಕೂಡ ಅದನ್ನು ಸರಿಪಡಿಸಿಕೊಳ್ಳುವಂಥ ರೀತಿಯಲ್ಲಿ ನಾವು ಸಂದೇಹ ಇಟ್ಕೊಂಡು ಬಂದರೆ ದೇವರೇ ಸರಿಪಡಿಸ್ತಾರೆ. ಥೋಮನಿಗೂ ಸಂದೇಹ ಇತ್ತು. ಆತನನ್ನು ನೋಡದೆ ನಾನು ನಂಬೋದಿಲ್ಲ ಅಂತ ಹೇಳ್ಬಿಟ್ಟು ಆತನ ಸಂದೇಹ ಪ್ರಾಮಾಣಿಕವಾದದ್ದರಿಂದ ದೇವರು ಅವನ ಸಂದೇಹವನ್ನು ಪರಿಹಾರ ಮಾಡಿದರು. ಥೋಮ ಒಬ್ಬನೇ ಆ ರೀತಿಯಾಗಿ ಸಂದೇಹ ಪಡುವಂಥವರಲ್ಲ. ಉಳಿದಂಥ ಶಿಷ್ಯರು ಕೂಡ ಭಾಳ ಜನರು ಯೇಸು ಸ್ವಾಮಿಯನ್ನು ಸಂದೇಹ ಪಟ್ಟರು. ಸಂದೇಹನ ಅದರ ಬಗ್ಗೆ ನಿಮಗೆ ನೋಡ್ರಿ, ಮತ್ತಾಯನ ಬರೆದ ಸುವಾರ್ತೆಯಲ್ಲಿ ಒಂದು ವಾಕ್ಯ ಈ ರೀತಿಯಾಗಿದೆ. ಮತ್ತಾಯ 28 ಮತ್ತು ಅದರಲ್ಲಿ ಯೇಸು ಕ್ರಿಸ್ತನು ಸಮಾಧಿಯಲ್ಲಿ ಇಡಲ್ಪಟ್ಟು ಪುನರುತ್ಥಾನನಾಗಿ ಎದ್ದ ನಂತರ 11 ಶಿಷ್ಯರು ಆತನನ್ನು ಸಂಧಿಸ್ತಾರೆ. ಮತ್ತಾಯ 28:17 ಬಳಿಕ 11 ಮಂದಿ ಶಿಷ್ಯರು ಗಲಿಲಾಯಕ್ಕೆ ಹೋಗಿ ಯೇಸು ತಮಗೆ ಗೊತ್ತು ಮಾಡಿದ ಬೆಟ್ಟಕ್ಕೆ ಸೇರಿದರು. ಈಗ ಗಮನಿಸಿರಿ, 28:17 ಅಲ್ಲಿ ಯೇಸುವನ್ನು ಕಂಡು ಯೇಸುವಿಗೆ ಅಡ್ಡ ಬಿದ್ದರು. ಆದರೆ ಕೆಲವು ಶಿಷ್ಯರು ಸಂದೇಹ ಪಟ್ಟರು. ಥೋಮ ಒಬ್ಬನೇ ಅಲ್ಲ. ಆದ ಕಾರಣ ಸಂದೇಹ ಇಟ್ಕೊಂಡು ದೇವರ ಹತ್ರ ನಾವು ಹೋದರೆ, ದೇವರ ವಾಕ್ಯವನ್ನು ತೆರೆದ ಮನಸ್ಸಿನಿಂದ ಅಧ್ಯಯನ ಮಾಡಿದರೆ ನಮ್ಮ ಸಂದೇಹಗಳು ಪರಿಹಾರ. ಅದರ ಬದಲಾಗಿ ವಿಶ್ವಾಸ ಖಚಿತವಾಗ್ತದೆ, ದೃಢವಾಗ್ತದೆ. ವಿಶ್ವಾಸ ಆತ್ಮಿಕ ಕ್ಯಾಶ್ ಇದ್ದ ಹಾಗೆ, ನಗದು, ಆತ್ಮಿಕ ಹಣ ಇದ್ದ ಹಾಗೆ. ಯೇಸು ಕರ್ತನ ಹಿಂದಿರುಗಿ ಬರುವಾಗ ಲೂಕನ ಸುವಾರ್ತೆ 18ರಲ್ಲಿ ಹಿಂದಿರುಗಿ ಬಂದಾಗ ವಿಶ್ವಾಸ ಕಡಿಮೆ ಆಗಿಬಿಟ್ಟಿರ್ತದಂತೆ. ನಗದು, ಆತ್ಮಿಕ ನಗದು ಕಡಿಮೆ ಆಗಿಬಿಟ್ಟಿರ್ತದೆ, ಅನೇಕರಲ್ಲಿ ಇಲ್ಲದೆ ಹೋಗಿರ್ತದೆ. ಆದ ಕಾರಣ ಅಧ್ಯಯನ ಮಾಡಬೇಕು.
ದೇವರ ವಾಕ್ಯ. ಯಾಕಂದರೆ ವಿಶ್ವಾಸ ಬರೋದು ದೇವರ ವಾಕ್ಯದಿಂದ, ಕ್ರಿಸ್ತನ ವಾಕ್ಯದಿಂದ. ದೇವರ ವಾಕ್ಯದಲ್ಲಿ ಕ್ರಿಸ್ತನು ಇರುವಂಥದ್ದನ್ನು ನೋಡ್ತೇವೆ. ಕ್ರಿಸ್ತನ ವಾಕ್ಯದಿಂದ ವಿಶ್ವಾಸ ನಮಗೆ ಬರುತ್ತೆ, ಹೆಚ್ಚಾಗಬೇಕು. 6ನೇ ವಚನ, ಸೇನಾಧೀಶ್ವರನೇ ಯೆಹೋವನೇ, ನಿನ್ನನ್ನು ನಂಬಿದವರಿಗೆ ನಿನ್ನಿಂದ ನಿರಾಶೆಯಾಗದಿರಲಿ. ಕೀರ್ತನೆ 69 ಅಧ್ಯಯನ ಮಾಡ್ತಾ ಇದ್ದೇವೆ. Psalm 69 ಮತ್ತು 7ನೇ ವಚನ, ನಿನಗೋಸ್ಕರವಾಗಿ ನಿಂದೆಗೆ ಒಳಗಾದೆನಲ್ಲ. ಯೇಸು ಕರ್ತನು ನಿಂದೆಗೆ ಒಳಗಾಗುವ ಅವಶ್ಯಕತೆಯೇ ಇಲ್ಲ. ಆತನು ದೇವರು. ಎಂಥ ದೇವರು? ಯೇಸು ಕ್ರಿಸ್ತನು ಎಂಥ ದೇವರಂತ ತಿಳ್ಕೊಬೇಕಾ? ರೋಮ 9ನೇ ಅಧ್ಯಾಯದಲ್ಲಿ ಒಂದು ಮಾತು ನೆನಪಿಗೆ ಬರ್ತಾ ಇದೆ, ನೋಡೋಣ ಬನ್ನಿರಿ. ಯೇಸು ಕ್ರಿಸ್ತನು ಎಂಥ ದೇವರು ಎಂಬುದಾಗಿ ಬರೆದಿದ್ದಲ್ಲಿ 9ನೇ ಅಧ್ಯಾಯ ಮತ್ತು 5ನೇ ವಚನದಲ್ಲಿ, ಅಬ್ರಾಮ್, ಇಸಾಕ್, ಯಾಕೋಬರು ಅವರ ಪಿತೃಗಳೇ. ಕ್ರಿಸ್ತನು ಯಾರು? ಕ್ರಿಸ್ತನು ಶರೀರ ಸಂಬಂಧವಾಗಿ, ಅಂದರೆ ಶಾರೀರಿಕವಾಗಿ, ಅಥವಾ ಕ್ರಿಸ್ತನು ದೈಹಿಕವಾಗಿ ಅವರ, ಅಂದರೆ ಇಸ್ರಾಯೇಲರ ವಂಶದಲ್ಲಿಯೇ ಹುಟ್ಟಿದವನು. ಆತನು ಯಾರು? ಕ್ರಿಸ್ತನು ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರೂ ಆಗಿದ್ದಾನೆ. ಯೇಸು ಕ್ರಿಸ್ತನು ಮೊನ್ನೆ 2000 ವರ್ಷಗಳ ಹಿಂದೆ ಹುಟ್ಟಿದಾತನಂತ ನಾವು ತಿಳ್ಕೊಳ್ತೇವೆ. ಹೌದು, ನಿಜ. ಆದರೆ ಅಬ್ರಹಾಮನಿಗೆ ಮುಂಚೆಯೇ ಇದ್ದಾತನು. ಯೇಸು ಕ್ರಿಸ್ತನು ಯಾರು? ಎಲ್ಲದರ ಮೇಲೆ ಒಡೆಯನು. ಎಲ್ಲರ ಮೇಲೆ ಮಾತ್ರ ಅಲ್ಲ, ಎಲ್ಲದರ ಮೇಲೆ ಒಡೆಯನು, ನಿರಂತರ ಸ್ತುತಿ ಹೊಂದತಕ್ಕ ದೇವರು ಆಗಿದ್ದಾನೆ ಯೇಸು ಕ್ರಿಸ್ತನು. ಆದ ಕಾರಣ ಯೇಸು ಅಂಥೇಳಿದರೆ ಆತನಿಗೆ ಆರಾಧನೆಯನ್ನು ಸಲ್ಲಿಸಬೇಕು, ಸ್ತುತಿಯನ್ನು ಸಲ್ಲಿಸಬೇಕು. ಆತನ ಬಗ್ಗೆನೇ ನಾವು ಅಧ್ಯಯನ ಮಾಡ್ತಾ ಇದ್ದೇವೆ. ರೋಮ 9:5 ನಾವು ನೋಡಿದ್ವಿ. ಈಗ ಕೀರ್ತನೆ 69 ಮತ್ತು 7ನೇ ವಚನದಲ್ಲಿ, ನಿನಗೋಸ್ಕರ ನಿಂದೆ, ದೇವರಿಗೋಸ್ಕರ ನಿಂದೆಯನ್ನು, ಇನ್ನೊಂದು ರೀತಿಯಿಂದ ನನಗೋಸ್ಕರವಾಗಿ ನಿಂದೆಯನ್ನು ಅನುಭವಿಸಿದನು ನಮ್ಮ ಕರ್ತನಾದ ಯೇಸು. ಆತನ ನಾಮಕ್ಕೆ ಸ್ತೋತ್ರವಾಗಲಿ. 9ನೇ ವಚನ ಭಾಳ ಸ್ಪೆಷಲ್ ಆಗಿರುವಂಥ ಒಂದು ವಾಕ್ಯ. ಇದನ್ನು ಓದಿದ ತಕ್ಷಣ ಒಂದು ಘಟನೆ ನಮಗೆ ನೆನಪಾಗ್ಬೋದು. ಯಾಕಂದರೆ ಇದು ಮೆಸ್ಸಿಯನ ಕುರಿತಾದ ಕೀರ್ತನೆ ಅಥವಾ ಕ್ರಿಸ್ತನ ಕೀರ್ತನೆ. 69ನೇ ಕೀರ್ತನೆ 9ನೇ ವಚನ, ನಿನ್ನ ಆಲಯಾಭಿಮಾನವು ನನ್ನನ್ನು ಬೆಂಕಿಯಂತೆ ದಹಿಸಿದೆ. ನೆನಪಿರಬೇಕು ನಮಗೆ. ಯಾಕಂತೇಳಿದರೆ ಯೋಹಾನನು ಬರೆದ ಸುವಾರ್ತೆಯಲ್ಲಿ 2ನೇ ಅಧ್ಯಾಯ ಏನಾಯಿತು ನೋಡೋಣ ಬನ್ನಿರಿ. ಯೋಹಾನ 2 ಮತ್ತು ಅದರಲ್ಲಿ ನಾವು ನೋಡ್ತಾ ಇದ್ದಾಗ, ಯೇಸು ದೇವಾಲಯದಲ್ಲಿ ವ್ಯಾಪಾರವನ್ನು ನಿಲ್ಲಿಸಿದ್ದು. ಯಾಕಂದರೆ ದೇವಾಲಯವನ್ನು ಒಂದು ಬಿಸ್ನೆಸ್, ವ್ಯಾಪಾರವನ್ನಾಗಿ ಮಾಡ್ತಾಯಿದ್ರು. ಆದುದರಿಂದ ಅಲ್ಲಿ ಕೂತಿದ್ದಂಥ ದೇವಾಲಯದೊಳಗೆ ದನ, ಕುರಿ, ಪಾರಿವಾಳ ಮಾರುವವರನ್ನು, ಕೂತಿರುವ ಚಿನಿವಾರರನ್ನು ಕಂಡು ಹಗ್ಗದಿಂದ ಕೊರಡೆ ಮಾಡಿ ಅದರಿಂದ ಕುರಿ, ದನ ಸಹಿತ ಎಲ್ಲರನ್ನೂ ದೇವಾಲಯದ ಹೊರಕ್ಕೆ ಅಟ್ಟಿ ಬಿಟ್ಟನು ನಮ್ಮ ಕರ್ತನಾದ ಯೇಸು. ಯಾಕೆ? 17ನೇ ವಚನ, ನಿನ್ನ ಆಲಯಾಭಿಮಾನವು ಬೆಂಕಿಯಂತೆ ನನ್ನನ್ನು ದಹಿಸ್ತದೆ ಎಂದು ಬರೆದ ಮಾತು ಶಿಷ್ಯರ ನೆನಪಿಗೆ ಬಂತು. ವಾವ್! 69ನೇ ಕೀರ್ತನೆಯಲ್ಲಿರುವಂಥ ಮಾತು ಯೋಹಾನ 2ನೇ ಅಧ್ಯಾಯದಲ್ಲಿರುವಂಥ ಶಿಷ್ಯರಿಗೆ, ಅದು ಆ ಘಟನೆಯಲ್ಲಿ ಭಾಳ ಟೆನ್ಷನ್. ಯೇಸು ಕ್ರಿಸ್ತನು ಆ ರೀತಿಯಾಗಿರುವಂಥದ್ದನ್ನು ಅವರು ನೋಡಿದ್ದಿಲ್ಲ. ಆದರೆ ಆ ರೀತಿಯಾಗಿ ಆತನು ಆಲಯದ ಅಭಿಮಾನ ಆತನಿಗೆ ಇದ್ದು ಬೆಂಕಿಯಂತೆ ದಹಿಸಿ ಎಲ್ಲರನ್ನೂ ಹೊರಗೆ ಹಾಕಿದಾಗ ತಂದೆಯ ಮನೆಯನ್ನಾಗಿ, ಪ್ರಾರ್ಥನೆಯ ಮನೆಯನ್ನಾಗಿ
ಇರಬೇಕೆಂಬುದಾಗಿ ಆತನ ಅಪೇಕ್ಷೆ ಪಟ್ಟಂಥ ಅದೇ ಮಾತು ಕೀರ್ತನೆಯ 69 ವಚನದಲ್ಲಿ ಬರೆದಂಥದ್ದು ಯೋಹಾನ 2:17 ನೆರವೇರಿತು. ಯಾಕಂದರೆ ಲೂಕ 20:4-44 ಯೇಸು ಕರ್ತನು ಕೀರ್ತನೆಯಲ್ಲಿ ಬರೆದಿದ್ದು ನೆರವೇರಿತು. 2000 ವರ್ಷಗಳ ಹಿಂದೆ, 3000 ವರ್ಷಗಳ ಹಿಂದೆ ಬರೆದ ಕೀರ್ತನೆ 2000 ವರ್ಷಗಳ ಹಿಂದೆ ಬಂದ ಕ್ರಿಸ್ತನಲ್ಲಿ ನೆರವೇರಿತು. ದೇವರ ವಾಕ್ಯ ಸತ್ಯ, ದೇವರ ವಾಕ್ಯ ದೇವರ ಮನಸ್ಸು. ದೇವರ ವಾಕ್ಯವನ್ನು ಅಧ್ಯಯನ ಮಾಡುವಾಗ ನಮಗೆ ಹೆಚ್ಚೆಚ್ಚಾಗಿ ದೇವರ ಮನಸ್ಸು ದೊರಕಿದಂಥದ್ದು ಆಕ್ಟಿವೇಟ್ ಆಗುತ್ತೆ. 69ನೇ ಕೀರ್ತನೆ 9ನೇ ವಚನದ 2ನೇ ಭಾಗ, ಇನ್ನೂ ಭಾಳ ವಚನಗಳಿದೆ. 2ನೇ ಭಾಗ, ನಿನ್ನನ್ನು ದೂಷಿಸುವವರ ದೂಷಣೆಗಳು ನನ್ನ ಮೇಲೆ ಬಂದಿವೆ. ದೇವರನ್ನು ದೂಷಿಸುವವರ ದೂಷಣೆಗಳು ಯೇಸು ಕರ್ತನ ಮೇಲೆ ಬಂದಿದೆ ಎಂಬಂಥ ಮಾತು. ಈ ಮಾತನ್ನು 2ನೇ ಭಾಗವನ್ನು ತೆಗೆದುಕೊಂಡು ಪೌಲನು ರೋಮಾಪತ್ರಿಕೆ 15:3 ಹೇಳ್ತಾನೆ. ದೇವರ ವಾಕ್ಯ ಎಷ್ಟು ನಿಜ. 13ನೇ ವಚನ, ಕೀರ್ತನೆ 69:13 ಯೆಹೋವನೇ, ನಾನಾದರೂ ನನಗೆ ಮೊರೆ ಇಟ್ಟಿದ್ದೇನೆ. ಕೀರ್ತನೆ ಪ್ರಾರ್ಥನೆಯಾಗಿದೆ. ಆದ ಕಾರಣ ದೇವರೇ, ನಾನೇನು ಮಾಡ್ತೀನಿ, ನಿನಗೆ ಮೊರೆ ಇಡ್ತೀನಿ. ಸನ್ನಿವೇಶ ಬೇರೆ ಬೇರೆ ಇದೆ. 10ನೇ ವಚನ, 11ನೇ ವಚನ, 12ನೇ ವಚನ ಜನರ ಒಂದು ಪ್ರತಿಕ್ರಿಯೆ, ಸನ್ನಿವೇಶ, ಸಂದರ್ಭಗಳು ಅನುಕೂಲವಾಗಿ ಇಲ್ಲದಿದ್ದರೂ ಕೂಡ ನಾನಾದರೂ ಪ್ರಾರ್ಥನೆ ಮಾಡ್ತೀನಿ. ಆ ರೀತಿಯಾಗಿ ಹೇಳಿಬಿಟ್ಟು ಒಂದು ಮಾತು ಉಪಯೋಗ ಮಾಡ್ತಾನೆ ಕೀರ್ತನೆಗಾರನು ದಾವಿದನು. ಅದನ್ನು ಭಾಳ ಇಷ್ಟವಾಯಿತು. ಅದೇನಂತ ಹೇಳಿದ್ರೆ, ಇದು ನಿನ್ನ ಪ್ರಸನ್ನತೆಗೆ ಸಕಾಲ. ಇದೇ ಪದವನ್ನು ಪೌಲನು 2ನೇ ಕೊರಿಂಥ 6ನೇ ಅಧ್ಯಾಯ 2ನೇ ವಚನದಲ್ಲಿ ಆತನು ಬಳಸಿಬಿಟ್ಟು ಈ ರೀತಿಯಾಗಿ ಹೇಳ್ತಾನೆ, ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ನಾನು ಕೇಳಿದ್ದೇನೆ. ಇದೇ ರಕ್ಷಣೆ ದಿನ, ಇದೇ ಸುಪ್ರಸನ್ನತೆಯ ಕಾಲ. ಹೌದು, ಇದು ನಿನ್ನ ಪ್ರಸನ್ನತೆಗೆ ಕಾಲ. ಅದನ್ನು ವಿವರಿಸಲಾಗಿದೆ ರಕ್ಷಣೆಗೆ ಸಂಬಂಧಿಸಿ. ಪ್ರೇಮಪೂರ್ಣನಾದ ದೇವರೇ, ಇಲ್ಲಿ ದೇವನೇ ಅಂತಿದೆ, ಪ್ರೇಮಪೂರ್ಣವಾದ ದೇವನೇ, ಸತ್ಯ ಸಂಧನಾದ ರಕ್ಷಕನೇ. ರಕ್ಷಕನಾದರೆ ಯೇಸು ಕ್ರಿಸ್ತನು. ಲೂಕ 2:10 ನಿಮಗೋಸ್ಕರವಾಗಿ ದಾವಿದನ ಊರಲ್ಲಿ ಒಬ್ಬ ರಕ್ಷಕನು ಹುಟ್ಟಿದ್ದಾನೆ. ಈ ಕೀರ್ತನೆ ಬರೆದಿದ್ದು ದಾವಿದನು. ರಕ್ಷಕನ ಕುರಿತಾಗಿ ಪ್ರವಾದನೆಯಾಗಿ ಬರೆದಿದ್ದಾನೆ ದಾವಿದನು. ಅದನ್ನೇ ದೇವದೂತರು ಹೇಳಿದರು, ನಿಮಗೋಸ್ಕರ ದಾವಿದನ ಊರಲ್ಲಿ ರಕ್ಷಕನು. ಸರಿ, ಅನಂತರ ಪ್ರಾರ್ಥನೆ 14-15ನೇ ವಚನದಲ್ಲಿ ಈ ರೀತಿಯಾಗಿ ಆಗದಿರಲಿ, ಈ ರೀತಿಯಾಗಿ ಆಗದಿರಲಿ, ಈ ರೀತಿಯಾಗಿ ಆಗದಿರಲಿ ಅಂತ ಹೇಳ್ಬಿಟ್ಟು ದಾವಿದನು 16ನೇ ವಚನದಲ್ಲಿ, ಯೆಹೋವನೇ, ನನ್ನ ಮೊರೆಯನ್ನು ಲಾಲಿಸು. ನಿನ್ನ ಕೃಪೆಯು ಶುಭಕರವಾಗಿದೆಯಲ್ಲ. ನಿನ್ನ ಕೃಪೆ ಅಂದ ತಕ್ಷಣ ಯೋಹಾನ 1:15 ಮೋಶೆ ಮುಖಾಂತರವಾಗಿ ಧರ್ಮಶಾಸ್ತ್ರ, ಯೇಸು ಕ್ರಿಸ್ತನ ಮುಖಾಂತರವಾಗಿ ಕೃಪೆ. ಆದ ಕಾರಣ ಕರುಣಾನಿಧಿಯೇ, ನನ್ನನ್ನು ಕಟಾಕ್ಷಿಸು, ವಿಮುಖನಾಗಬೇಡ, ಸಹಾಯ ಮಾಡು, ಪ್ರಾಣವನ್ನು ವಿಮೋಚಿಸು, ರಕ್ಷಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಹೇಳಿಬಿಟ್ಟು 21ನೇ ವಚನ, ಕೀರ್ತನೆ 69:21ನೇ ವಚನದಲ್ಲಿ ಈ ರೀತಿಯಾಗಿದೆ, ನನಗೆ ಉಣ್ಣುವುದಕ್ಕೆ ಕಹಿಯಾದ ವಸ್ತುವನ್ನು ಬಾಯಾರಿದಾಗ ಹುಳಿತ ದ್ರಾಕ್ಷರಸವನ್ನು ಕೊಟ್ಟರು ಎಂಬ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯ 34-48ನೇ ವಚನ ನೆರವೇರಿತು. ಕೀರ್ತನೆಯಲ್ಲಿ ಬರೆದದ್ದು ಪ್ರವಾದನೆ ನೆರವೇರಬೇಕಂತ ಯೇಸು ಕರ್ತನೆ ಹೇಳಿದ ಹಾಗೆ ಇಲ್ಲಿ ಆಯಿತು, ನೆರವೇರಿತು. ಯಾಕಂದರೆ ಎಷ್ಟು ಸ್ಪಷ್ಟವಾಗಿ ಅದು ಹೇಳಲಾಗಿದೆ ನೋಡ್ರಿ. ಮತ್ತು 28ನೇ ವಚನದಲ್ಲಿ ಜೀವಿತರ ಪಟ್ಟಿಯ ಬಗ್ಗೆ ದಾವಿದನು ಹೇಳ್ತಾನೆ. ಆಶ್ಚರ್ಯ, ಮೋಶೆ ಅದರ ಬಗ್ಗೆ ಹೇಳಿದ್ದನ್ನು ನಾವು ವಿಮೋಚನ ಕಾಂಡ
32-37ರಲ್ಲಿ ನೋಡ್ಬೋದು, ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಿಂದ ತೆಗೆದು ಹಾಕ್ಬೇಡ, ಅವರನ್ನು ಕ್ಷಮಿಸು, ಇಲ್ಲದಿದ್ದರೆ ನನ್ನ ಹೆಸರು ಜೀವಬಾಧ್ಯರ ಪಟ್ಟಿಯಿಂದ ತೆಗೆದು ಹಾಕಂತ ಹೇಳ್ತಾನೆ. ಆದರೆ ಇಲ್ಲಿ ದಾವೀದನು ಕೂಡ ಜೀವಿತರ ಪಟ್ಟಿಯಿಂದ ಅವರ ಹೆಸರು ತೆಗೆಯಲ್ಪಡಲಿ ಅಂತ. ಆದರೆ ಮೋಶೆ ಪ್ರಾರ್ಥನೆ ಮಾಡಿದ್ದು ನನ್ನ ಹೆಸರು ತೆಗೆದುಬಿಡು ನನ್ನ ಜನರಿಗಾಗಿ ಅಂತ. ಆದರೆ ದಾವೀದನು ಅವರ ಹೆಸರು ತೆಗೆದುಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾನೆ ರೀ. ಸರಿ, ದೇವದರ್ಶನವನ್ನು ಅಪೇಕ್ಷಿಸುವವರೇ, ವಾವ್, 32ನೇ ವಚನ, ನಿಮ್ಮ ಆತ್ಮವು ಉಜ್ಜೀವಿಸಲಿ. ದೇವರಿಗೆ ಅಪೇಕ್ಷೆ, ದೇವರ ದರ್ಶನವನ್ನು ಅಪೇಕ್ಷಿಸುವಂಥವರಿಗೆ ಆಗುವಂಥದ್ದು ಏನಂದರೆ ಅವರಿಗೆ ಉಜ್ಜೀವನ ಸಿಗ್ತದೆ, ಆತ್ಮದಲ್ಲಿ ಉಜ್ಜೀವನ, ರಿವೈವಲ್. ಯೆಹೋವನ ಬಡವರ ಮೊರೆಗೆ ಲಕ್ಷ್ಯ ಕೊಡುವನು, ಸೆರೆಯಲ್ಲಿರುವವ ತನ್ನವರನ್ನು ತಿರಸ್ಕರಿಸುವುದಿಲ್ಲ. ಪಾಪದ ಸೆರೆ ಇರ್ಬೋದು, ಚಿಂತೆಯ ಸೆರೆ ಇರ್ಬೋದು, ಸಾಲದ ಸೆರೆ ಇರ್ಬೋದು. ಯಥಾರ್ಥವಾಗಿ ನಾವು ಮೊರೆ ಇಡುವುದಾದರೆ, ಆತನ ರಾಜ್ಯವನ್ನು ಹುಡುಕುವುದಾದರೆ ಆತನು ತಿರಸ್ಕರಿಸುವುದಿಲ್ಲ. ದೇವರು ಚಿಯೋನ್ ಪಟ್ಟಣವನ್ನು ರಕ್ಷಿಸಿ ಮತ್ತೆ ಕಟ್ಟಿದ ಹಾಗೆ ನಮ್ಮನ್ನು ಕೂಡ ಕಟ್ಟುವವನಾಗಿದ್ದಾನೆ. ಆದ ಕಾರಣ ಭೂಮಿ, ಆಕಾಶಗಳು, ಸಮುದ್ರಗಳು, ಜಲಚರಗಳು ಆತನನ್ನು ಕೊಂಡಾಡಲಿ. ಸೃಷ್ಟಿಯೇ ಆತನನ್ನು ಕೊಂಡಾಡಬೇಕಂತೆ. ಕೊನೆಯದಾಗಿ 36ನೇ ವಚನ, ಹೌದು, ಆತನ ನಾಮವನ್ನು ಪ್ರೀತಿಸುವವರು ಅದರಲ್ಲಿ ವಾಸಿಸುವರು. ಪ್ರೀತಿಸುವವರು, ವಾಸಿಸುವವರು. ಆ ರೀತಿಯಾಗಿ ಕೀರ್ತನೆ 69ನೇ ಅಧ್ಯಾಯ ಮುಕ್ತಾಯವಾಗ್ತದೆ. ಕೀರ್ತನೆ 69ನೇ ಅಧ್ಯಾಯವನ್ನು ನಾವು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.